ಹಾಯ್ ಜೀವನದಾಗ ನಾವು ಏನು ಕೆಲಸ ಮಾಡ್ತೀವಿ ಎಷ್ಟು ಗಳಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಿಂದಂದ್ರೆ ಆ ಕೆಲಸದಿಂದ ನಮಗೆ ಎಷ್ಟು ಖುಷಿ ಸಿಗ್ತದ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಜೀವನದಾಗ ಯಾವುದೂ ಶಾಶ್ವತ ಅಲ್ಲ. ನಾವು ಮೊನ್ನೆನೇ ನೋಡೀವಿ ಒಂದು ಏರೋಪ್ಲೇನ್ ಕ್ರ್ಯಾಶ್ ಹೆಂಗಾಯ್ತು. ನಾನು ಅದ್ರೊ ಮೂಡ್ನಾಗೆ ಇದ್ದೀನಿ, ನನಗೆ ತೆಗಿಯಕ್ಕೆ ಬರವಲ್ತು ಆ ತಲೆಯಿಂದ. ಆ ಪ್ಲೇನ್ ವೀಡಿಯೋಸ್ ನೋಡಿದಾಗೆಲ್ಲ ನಂಗೆ ಭಾಳ ಬೇಜಾರಾಗ್ತದೆ. ಖುಷಿ ವಿಷಯ ಇದ್ದಾಗ ಇದನ್ನ ಯಾಕೆ ಮಾತಾಡಕತ್ತೀನಿ ಅಂತ ನಿಮ್ಗೆ ಅನಿಸ್ಬೋದು. ನಾ ಎಷ್ಟು ಖುಷಿ ಪಡಕತ್ತೀನಿ ಅಷ್ಟೇ ಕಷ್ಟಗಳನ್ನೂ ನೋಡಿ ಬಂದೀನಿ. ಅದೆಲ್ಲ ನಂಗೆ ಭಾಳ ಶೇರ್ ಮಾಡ್ಕೊಳಕ್ಕಾಗಲ್ಲ, ಹೋಗ್ಲಿ ಬಿಡ್ರಿ. ಇವತ್ತು ಸೆಲೆಬ್ರೇಷನ್ ಏನಿತ್ತು ಅಂತೇಳಿ ನೀವು ನೋಡ್ರಿಯಲ್ಲ, ನೀವೆಲ್ಲರೂ ನನ್ನ ಫಾಲೋವರ್ಸ್ ಅಲ್ಲ, ನನ್ನ ಫ್ರೆಂಡ್ಸ್. ಆಮೇಲೆ ಈ ಬಿಲ್ಡಿಂಗ್ ಮೊದಲು ಹೇಳ್ತೀನಿ ತಡ್ರಿ, ಇದು ನಮ್ಮ ಏರಿಯಾದಾಗ ಅದ. ಇದು ಮಿಸಸಾಗ ಟವರ್ಸ್ ಅಂತಲೂ ಅಂತಾರೆ ಇವಕ್ಕೆ. ಸ್ಪೆಷಲ್ ಬಿಲ್ಡಿಂಗ್ಸ್ ಅವು, ಅದನ್ನು ತೋರಿಸ್ಬೇಕಂತಲೇ ವಿಡಿಯೋ ಮಾಡಿದ್ದೆ. ಆಮೇಲೆ ಇವತ್ತು ನಂದೊಂದು ಪಾರ್ಸಲ್ ಪೋಸ್ಟ್ ಮಾಡೋದಿತ್ತು. ಆಮೇಲೆ ನಂಗೆ ಎಲ್ಲರೂ ಕೇಳ್ತಿರ್ತೀರಿ ನೀವು ಏನು ಕೆಲಸ ಮಾಡ್ತೀರಿ ಅಂಥೇಳಿ. ಮುಂದಿನ ಲಾಗ್ಸ್ನಾಗ ಹೇಳ್ತೀನಿ ನಾ ಏನು ಕೆಲಸ ಮಾಡ್ತೀನಿ ಅಂಥೇಳಿ. ಆಮೇಲೆ ಸಂಜೆಗೆ ಅನನ್ಯನ ಕರ್ಕೊಂಡು ಪಾರ್ಕಿಗೆ ಬಂದಿದ್ವಿ, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು. ಇಲ್ಲಿ ನೋಡ್ರಿ ಪಾರ್ಕ್ನಾಗ ಇಷ್ಟು ಚಂದ ಮಾಡಿರ್ತಾರೆ. ನಮ್ಮ ಅನನ್ಯಾಗ ಭಾಳ ಇಷ್ಟ ಇಲ್ಲಿ ಆಡಕ್ಕೆ. ಪಾರ್ಕಿಗೆ ಬಂದ್ಗಳೇ ಫಸ್ಟ್ ಕೆಲಸ ಏನು ಮಾಡ್ತಾಳೆ ನೋಡ್ರಿ, ಜೋಕಾಲ್ಯಾಗ ಕೂಡ್ಬೇಕಿ. ಜೋಕಾಲ್ಯಾಗ ಕುಂದಿರಿಸಿ ಒಂದು 5 ನಿಮಿಷ ಆದಮೇಲೆ ಆಕಿ ಬೇರೆ ಆಡಕ್ಕೆ ಹೋಗಿಂದೇ ನಮಗೆ ರೆಸ್ಟ್ ಸಿಗ್ತದೆ. ಇಲ್ಲಿ ಸಮ್ಮರ್ ಅಂದ್ರೆ ಫುಲ್ ಫೆಸ್ಟಿವಲ್ ಇದ್ದಂಗಪ್ಪ. ರಾತ್ರಿ 9 ತನಕ ಬೆಳಕೆ ಇರ್ತದಲ್ಲ, ಮತ್ತೇನು ಮಾಡ್ತಾರ, ಆರಾಮಾಗಿ ಆಟ ಆಡ್ತಾರ. ನಾವು ಭಾಳ ಹೊತ್ತನ ಆಟ ಆಡ್ಕೊಂಡು ಬಂದ್ವಿಲ್ಲ, ಭಾಳ ಸುಸ್ತಾಗಿತ್ತು. ಚಲೋ ಅಡುಗೆ ಮಾಡಿದ್ದೆ, ಊಟ ಮಾಡಿ ನಿದ್ದೆ ಹೊಡೆದ್ನಪ್ಪ. ಬಾಯ್.